ಇವತ್ತು ದಿನಾಂಕ 21/12/25ರಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೀತಿದೆ. ಕಡ್ಡಾಯವಾಗಿ ತಪ್ಪದೆ ಎಲ್ಲ ಮಕ್ಕಳು 2 ಹನಿ ಪೋಲಿಯೋ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕಾಗಿ ವಿನಂತಿ. ಕರ್ನಾಟಕದಲ್ಲಿ ಯಾವುದೇ ಪ್ರಕರಣಗಳು ಕಂಡು ಬಂದಿಲ್ಲ. 2011ರಿಂದ ಭಾರತ ದೇಶದಾದ್ಯಂತ ಯಾವುದೇ ಪೋಲಿಯೋ ಪ್ರಕರಣಗಳು ಕಂಡು ಬಂದಿರುವುದಿಲ್ಲ. ಆದರೂ ನಾವು ಪಲ್ಸ್ ಪೋಲಿಯೋ ಹನಿ 2 ಹನಿ ಪೋಲಿಯೋ ಹನಿಯನ್ನು ಹಾಕಿಸಬೇಕು. ನೆರೆ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಪ್ರಕರಣಗಳು ಕಂಡು ಬಂದಿದ್ದು ಅಲ್ಲಿಂದ ಇಲ್ಲಿ ಸ್ಪ್ರೆಡ್ ಆಗುವ ಸಂಭವ ಇರುತ್ತದೆ. ಆದ್ದರಿಂದ ಕಡ್ಡಾಯವಾಗಿ ಎಲ್ಲರೂ 2 ಹನಿ ಪೋಲಿಯೋ ಹನಿಗಳನ್ನು 2 ಹನಿ ಪೋಲಿಯೋ ಲಸಿಕೆಯನ್ನು ಕಡ್ಡಾಯ ಹಾಕಿರಬೇಕಾಗಿ ತಮ್ಮೆಲ್ಲರಿಗೂ ಕಳಕಳಿಯ ವಿನಂತಿ. 4 ದಿವಸ, 1ನೇ ದಿವಸ ಇವತ್ತು ಬೂತಿನಲ್ಲಿ ಹಾಕುತ್ತೇವೆ. 2ನೇ ದಿವಸ, 3ನೇ ದಿವಸ, 4ನೇ ದಿವಸ ಪ್ರತಿಯೊಂದು ಮನೆ ಮೇಲೆ ಭೇಟಿ ನೀಡಿ ಹಾಕುತ್ತೇವೆ. ನಾವು ಮುಖ್ಯವಾಗಿ ಕಬ್ಬು ಗಡಿಯುವ ಗ್ಯಾಂಗು, ಇಟ್ಟಂಗಿ ಬಟ್ಟೆ, ತೋಟದ ಮನೆಗಳು ಇವುಗಳಿಗೆ ಹೈ ರಿಸ್ಕ್ ಎಂದು ತಿಳಿದುಕೊಂಡು ಪ್ರತಿಯೊಂದು ಮನೆ ಭೇಟಿ ನೀಡಿ ಪ್ರತಿಯೊಂದು ಕಬ್ಬಿನ ಭೇಟಿ ನೀಡಿ ನಾವು ಕಡ್ಡಾಯವಾಗಿ ಲಸಿಕೆಯನ್ನು ಹಾಕುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸರಿ ತಿಳ್ಕೊಳಂಗಿಲ್ವೇ? ನಾಳೆ ಏನು ಕಂಡ್ರೆ ಆತಂದ್ರೆ ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ಹಾಕಿಸ್ ಎಲ್ಲಿಯಾದ್ರೆ ಹಾಕ್ಸೋದು ಅದ ಯಾರು ಬೇಂಗಲ್ಲ ಇಲ್ಲ ಎಷ್ಟು ಹಿಡಿತಾವ್ರಿ? ಇವತ್ತಿನ ದಿವಸ ಬೂತ್ ಮಟ್ಟದಲ್ಲಿ ಎಲ್ಲ ಮಕ್ಕಳಿಗೆ 0 ರಿಂದ 5 ವರ್ಷದ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಲಾಗುವುದು. ಇದಾದ ನಂತರ ದಿನಾಂಕ 22ರಿಂದ 24ರವರೆಗೆ ಮನೆ ಎಲ್ಲ ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಮನೆ ಭೇಟಿ ಮಾಡಿ ಉಳಿದಂಥ ಮಕ್ಕಳಿಗೆ ಅಂದರೆ ಮನೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಲಸಿಕೆಯನ್ನು ನೀಡಲಾಗದ ಮಕ್ಕಳಿಗೆ 5 ವರ್ಷದೊಳಗಿನ ಮಕ್ಕಳಿಗೆ ಈ ಪಲ್ಸ್ ಪೋಲಿಯೋ ಲಸಿಕೆಯನ್ನು ನೀಡುವ ಮುಖಾಂತರ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು 100ಕ್ಕೆ 100% ಮಾಡಲು ಹಮ್ಮಿಕೊಂಡಿದ್ದು ಎಲ್ಲ ಸಿಬ್ಬಂದಿ ವರ್ಗದವರು ಪ್ರತಿಶತ 100ಕ್ಕೆ 100 ಲಸಿಕೆ ನೀಡುವ ಮುಖಾಂತರ ಪ್ರಗತಿಯನ್ನು ಸಾಧಿಸುವ ಗುರಿಯನ್ನು ಹೊಂದಿರುತ್ತೇವೆ. ತೆಗಿತೀನಿ